ಈ ಸೆಕೆಂಡ್ ಅಲ್ಲಿ ಅನೌನ್ಸ್ ಮಾಡ್ತಾ ಇದ್ದೀವಿ. ಈ ಸೆಕೆಂಡ್ ಮೂವತ್ತ 39 ಕಾರ್ಯಕರ್ತರು, 36 ಜನ ಎಂಎಲ್ಎಗಳು, 39 ಕಾರ್ಯಕರ್ತರು. ಈ ಸೆಕೆಂಡ್ ಅಲ್ಲಿ ಅನೌನ್ಸ್ಮೆಂಟ್. ಸಂಕ್ರಾಂತಿ ಗಿಫ್ಟ್ ಅಲ್ಲ, ಅದು ಸರ್ಕಾರ ತಂದಿದ್ದಾರೆ. ಸರ್ಕಾರದ ಅವ್ರಿಗೆ ಹಕ್ಕು. ನಾಳೆ 4:15 ಗಂಟೆಗೆ ಪ್ರೈಮ್ ಮಿನಿಸ್ಟರ್ ಬರ್ತಾ ಇದ್ದಾರೆ. ನಾಳೆ ಮಧ್ಯಾಹ್ನ ಇಟ್ಕೋಬೇಕು ಅಂತ ಮಾಡ್ದು. ಸ್ವಲ್ಪ ಡೆಲ್ಲಿಯಿಂದ ಕೆಲವು ಲೀಡರ್ಸ್ ಎಲ್ಲ ಬರೋದಿತ್ತು, ಫ್ಲೈಟ್ಗೆಲ್ಲ ಹೆಚ್ಚು ಕಮ್ಮಿ ಆಗ್ತಿದೆ ಅಂತ. ಬಟ್ ಪ್ರೈಮ್ ಮಿನಿಸ್ಟರ್ ಬರೋದ್ರಿಂದ ಸಿಎಂ ಹೋಗ್ಬೇಕಾಗ್ತದೆ. ಸೊ ಆ ದೃಷ್ಟಿಯಿಂದ ನಾಳೆ ಅವರು ಬಂದು ಹೋದ್ಮೇಲೆ 4:15 ಗಂಟೆಗೆ ಇಟ್ಕೊಳ್ತಾರೆ. ಕಾಂಗ್ರೆಸ್ ಭಾರತ್ ಜೋಡೋ ಭವನದಲ್ಲಿ ಏನು ಫಸ್ಟ್ ರೌಂಡ್ ಎಲ್ಲ ಮೀಟಿಂಗ್ ಅಲ್ಲಿ ಮಾಡ್ತೀವಿ ನಾವು. ಅವರು ಸೆಲೆಕ್ಷನ್ ಕಮಿಟಿ ಮೀಟಿಂಗ್ ಇದೆ, ಪ್ರದೇಶ ಎಲೆಕ್ಷನ್ ಕಮಿಟಿ. ಅದೇನು ರಿವ್ಯಾಂಪ್ ಮಾಡಿಲ್ಲ. 2 ಮಾತ್ರ ಇನ್ವೈಟಿ ಆಗಿ ಆಡ್ ಆಗಿದೆ. ನಮ್ಮ ಜಗದೀಶ್ ಶೆಟ್ಟರ್ ಅವರು, ಲಕ್ಷ್ಮಣ್ ಸವದಿ ಅವರು ಹಳೆ ಲಿಸ್ಟ್ಗೆ. ಅದು ಬಿಟ್ಟು ಮಿಕ್ಕಿದವರೆಲ್ಲ ಮೊದಲಿದ್ದವರೇ ಕಂಟಿನ್ಯೂ ಆಗ್ತಾರೆ. ನಮ್ಮ ಮಂತ್ರಿಗಳಿಗೆಲ್ಲ ಕ್ಷೇತ್ರಗಳಿಗೆಲ್ಲ ಹೋಗಿ ಅವರ ಒಪಿನಿಯನ್ಗಳು ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಇನ್ನೇನಾದ್ರು ಫರ್ದರ್ ಡಿಸ್ಕಷನ್ ಇದೆ, ಡಿಸ್ಕಷನ್ ಮಾಡಿ. ಪಾರ್ಟಿ ಏನ್ ಹೇಳ್ತದೆ ನಾನು ಕೇಳಬೇಕು, ಅವರು ಕೇಳಬೇಕು, ನೀವು ಕೇಳಬೇಕು. ನೀವು ಕಾಂಗ್ರೆಸ್ ಇದಾದ್ಮೇಲೆ ಕೊಡ್ತೀವಿ. ಮಂಡ್ಯದಿಂದ ಸುಮಲತಾ ಅವರು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕಣಕ್ಕಿಳಿತಾರೆ. ನಿಮ್ಗೆ ನನ್ಗೆ ಗೊತ್ತಿಲ್ಲ, ನಿಮ್ಮ ಹತ್ರ ಏನಾದ್ರು ಇದೆಯಾ? ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.